ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಫ್ರೆಂಡ್ಸ್? ನಾವು ಸಹ ಚೆನ್ನಾಗಿದ್ದೆ ನೋಡಿ. ಸಿಕ್ಕಾಪಟ್ಟೆ ಮಳೆ ಅಂತೂ ಬರ್ತಾಯಿದೆ. ಮಳೆ ಬರೋ ಸೌಂಡ್ ಕೇಳಿಸುತ್ತೆ ಅಂಥೇಳಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮಳೆ ಅಂತೂ ಫುಲ್ ಇದೆ. ಈಗ ಒಂದು ರೆಸಿಪಿ ಮಾಡಬೇಕು. ಸ್ವಲ್ಪ ಲೇಟಾಗಿಲ್ಲ, ಆಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದು ಏನು ಮಾಡ್ತಾಯಿದ್ದೀನಿ ಹೇಗೆ ಅಂಥೇಳಿ ನೋಡ್ಕೊಂಬರೋಣ ಬನ್ನಿ. ಈ ಮಳೆ ಬರುವಾಗ ನಾವು ಈ ಥರ ತಿಂಡಿ ಮಾಡ್ಕೊಂಡು ತಿಂದರೆ ಮಕ್ಕಳಿಗೂ ಖುಷಿಯಾಗುತ್ತೆ. ಸಾಯಂಕಾಲ ಟೀ ಕಾಫಿ ಒಟ್ಟಿಗೆ ಅಂತ ಸೂಪರ್ ಆಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ನಾನಿಲ್ಲಿ ಒಂದು ಹೆಸರು ಬೇಳೆದು ಸ್ನ್ಯಾಕ್ಸ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹೆಸರು ಬೇಳೆ ಬಂದು ನಾನು ಮನೆಯಲ್ಲಿರುವಂಥದ್ದನ್ನೇ ಹೆಸರು ಬೇಳೆನ ನೆನೆ ಇಟ್ಟಿದೆ. ನಾವು ಉತ್ತರ ಕರ್ನಾಟಕದ ಸೈಡು ಮನೆಯಲ್ಲಿ ಗದ್ದೆಯಲ್ಲಿ ಬೆಳೆದಿರ್ತೀವಿ. ಅದನ್ನೆಲ್ಲ ನಾವು ನೀರಿಗೆ ಹಾಕಿ ಈ ಥರ ಬೇಳೆ ಕಲ್ಲಲ್ಲಿ ಹೊಡೆದು ಬೇಳೆ ಮಾಡಿರ್ತೀವಿ ನೋಡಿ, ಅದರದ್ದೇ ಇದು. ನಾನೇನು ಅಂಗಡಿಯಿಂದ ತಂದು ಮಾಡ್ತಾಯಿಲ್ಲ, ಯಾಕಂದರೆ ಮನೆಯಲ್ಲೇ ಇರ್ತಾವಲ್ಲ ಫ್ರೆಂಡ್ಸ್, ಯಾಕೆ ವೇಸ್ಟ್ ಮಾಡೋದು. ಮತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ಬೇಳೆಗಳ ಪಲ್ಯ ತಿನ್ನೋದು ಸ್ವಲ್ಪ ಕಮ್ಮಿ, ಅದಕ್ಕಾಗಿ ವೇಸ್ಟ್ ಮಾಡಬಾರ್ದು ಅಂಥೇಳಿ ತುಂಬಾ ಇತ್ತು. ಅದಕ್ಕಾಗಿ ಇದನ್ನೇ ಮಾಡ್ತಾಯಿದ್ದೀನಿ ನೋಡಿ. ಇದರಾಗಿಂದ ಈ ಥರ ನೀರು ಹಾಕಿ ತೆಗೆದ್ರೆ ಸಿಪ್ಪೆಗಳೆಲ್ಲ ಹೋಗ್ತದೆ. ಈಗ ಫುಲ್ ಸಿಪ್ಪೆ ತೆಗೆದು ಒಂದು 3 ರಿಂದ 4 ಗಂಟೆಗಳ ಕಾಲ ನೆನೆ ಇಟ್ಟಿದ್ದೀನಿ. ಇದನ್ನು ನೋಡಿ ಹೋಗುತ್ತೆ, ಇನ್ನೂ ಹೋಗುತ್ತೆ. ಈ ಥರ ತೆಗ್ದಾ ಇದ್ದರೆ ಈಗ ಇದನ್ನು ನಾ ಎಲ್ಲ ಸೋದಿಸ್ಕೊಂಡು ಇದನ್ನು ರುಬ್ಕೋತೀನಿ. ಈಗ ಇಲ್ಲಿ ಇದರದ್ದು ಒಂದು ಸ್ನ್ಯಾಕ್ಸ್ ಮಾಡ್ತೀನಿ. ಅದು ಏನು ಅಂಥೇಳಿ ನೀವು ನೋಡ್ತಾ ಹೋಗಿ. ಇದರ ರೆಸಿಪಿ ನೀಟಾಗಿ ಬರುತ್ತೆ, ಇವತ್ತು ಅಪ್ಲೋಡ್ ಮಾಡ್ತೀನಿ. ಸ್ನ್ಯಾಕ್ಸ್ ಮಾಡಲಿಕ್ಕೆ ಇಲ್ಲಿ ಈ ಥರ ಎಲೆಗಳನ್ನು ಮಾಡಿಟ್ಕೊಂಡೆ ಫ್ರೆಂಡ್ಸ. ಇದನ್ನು ಇನ್ನೊಂದು ಸ್ವಲ್ಪ ತೀಡಬೇಕು, ತುಂಬ ದಪ್ಪಿದೆ. 4 ಹಾಳೆಗಳನ್ನು ಹಾಕಿ ಮಾಡಿರೋದಲ್ಲ, ಮತ್ತು ತೀಡಬೇಕು ಅಂತ ಅಂದ್ಕೊಂಡೆ. ನಮ್ಮ ಯಜಮಾನರು ಅಷ್ಟರಲ್ಲಿ ಡ್ರೈವಿಂಗ್ ಹೋಗ್ತಾಯಿದ್ರು, ಬಾಗಿಲು ಹಾಕೋಬೇಕಂಥೇಳಿ ಬಂದೆ. ಈಗ ಅವ್ರು ಹೋದ್ಮೇಲೆ ತೀಡಿ ಇದನ್ನು ಮಾಡ್ತೀನಿ. ಕರಿಬೇಕು ಮತ್ತು ಎಣ್ಣೆಗೆ ಈ ಥರ. ಇದು ಕುರುಮು ತುಂಬ ದಿನ ಇಟ್ಟರು ಏನೂ ಆಗೋಲ್ಲ, 1-2 ವಾರ ಇಟ್ಟರು ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ. ನಾನಿಲ್ಲಿ ಹೆಸರು ಬೇಳೆದು ಕುರುಕುಲು ತಿಂಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ನಾನು ಟೇಸ್ಟ್ ಹಾಗೆ ಮಾಡಿದೆ. ಸ್ವಲ್ಪ ಇದರಲ್ಲಿ ಖಾರ ಉಪ್ಪು ಹಾಕಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ, ಮಸ್ತಾಗಿದ್ದಾವೆ ನೋಡಿ. ನಾನು ಇನ್ನೂ ಮಾಡ್ತಾಯಿದ್ದೀನಿ. ಈ ಕಡೆ ಹಾಗೆ ಕಟ್ ಮಾಡಿ ಹಾಕಿದ್ದೇನೆ. ನಾನಿಲ್ಲಿ ಇದು ಯಾವ ಸೇಪ್, ಚಂದ್ರಾಮನ್ ಸೇಪ್ ಅಂತಾರೆ ನೋಡಿ, ಆ ಥರ ಮಾಡಿದ್ದೇನೆ. ಈಗ ಇವಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕಾಗತ್ತೆ. ನಾವು ತುಂಬ ತಿಳುವಾಗಿ ಲಟ್ಟಿಸ್ಬಾರ್ದು, ಸ್ವಲ್ಪ ಚೆನ್ನಾಗಿ ಇರಬೇಕು. ಮೀಡಿಯಮ್ ಸೈಜಲ್ಲಿದ್ದರೆ ಸಾಕು. ತುಂಬ ತಿಳುವಾಗಿ ಲಟ್ಟಿಸ್ಬಿಟ್ರೆ ಚೆನ್ನಾಗಿ ಬರಲ್ಲ. ಅದಕ್ಕಾಗಿ ನೋಡಿ ಈ ಸೈಜಲ್ಲಿ ಎಲ್ಲ ಲಟ್ಟಿಸಿ ಇಟ್ಕೋತೇನೆ. ಇದೇ ಥರ ಹಿಟ್ಟು ಕೂಡ ತುಂಬ ಹಚ್ಚಬಾರ್ದು ಇವಕ್ಕೆ ನೋಡಿ. ಈ ಕಡೆ ಕರಿತಾ ಕರಿತಾ ಮಾಡ್ತಾಯಿದ್ದೀನಿ. ಅಂದರೆ ಸುಮ್ಮನೆ ಎಣ್ಣೆ ವೇಸ್ಟ್ ಆಗುತ್ತಲ್ಲ, ಯಾಕೆ ಎಣ್ಣೆ ವೇಸ್ಟ್ ಮಾಡಬೇಕು ನಾವು ಅಲ್ವಾ? ಅದಕ್ಕಾಗಿ ನೋಡಿ ಈ ಥರ ನಾನು ಇಲ್ಲಿ ಆ ಕಡೆ ಕರಿತಾ ಕರಿತಾ ಈ ಕಡೆ ಲಟ್ಟಿಸೋದು ಮತ್ತು ಸೇಫ್ ಮಾಡ್ಕೋಬೇಕಲ್ವ. ಅದಕ್ಕಾಗಿ ನೋಡಿ ಸಖತ್ತಾಗಿ ಬರ್ತವೆ. ಮಾತ್ರ ಈ ಥರ ಗರಿ ಗರಿಯಾಗಿರೋಂಥ ಈ ಮಳೆಗಾಲಕ್ಕೆ ಏನಾದರೂ ಕುರುಕುಲು ತಿಂಡಿ ಬೇಕಂದರೆ ಈ ಥರ ಮಾಡಿ. ಹೆಸರು ಬೇಳೆದು ನೋಡಿ, ಇದು ಮಸ್ತಾಗಿ ಬರ್ತದೆ. ಇದರೊಳಗಡೆ ಖಾರ ಉಪ್ಪು ಎಲ್ಲ ಹಾಕಿದ್ವಿ, ಮತ್ತು ಮೇಲ್ಗಡೆನೂ ಸ್ವಲ್ಪ ಹಾಕಿ ತೋರಿಸ್ತೇನೆ ನಿಮಗೆ ನೋಡಿ. ಈ ಥರ ಸಖತ್ತಾಗಿದೆ. ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೋದು. ನಾನು ಚಂದ್ರಾಮ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಟೋಪಣ್ ತೊಗೊಂಡು ನೀರಿನ ಬಾಟಲ್ ಮ್ಯಾಗಿಂದಾದರೂ ಆಯಿತು, ಯಾವುದಾದ್ರೂ ಆಯಿತು, ಆ ಥರ ನೀವು ತಗೊಳ್ಳಿ ನೋಡಿ. ಈ ಥರ ಈಗ ರೆಡಿ ಆಗ್ತಾಯಿದೆ. ಸ್ವಲ್ಪ ಕರಿಯುವಾಗ ಲೇಟ್ ಆಗುತ್ತೆ. ಸೌಂಡ್ ನೋಡಿ ಕೇಳಿಸ್ತದ ನಿಮಗೆ? ಸೌಂಡು ಸಖತ್ತಾಗಿ ಬಂದಿದೆ ಮಾತ್ರ. ಇವಕ್ಕೆ ಈಗ ಖಾರನ ಕಲಿಸ್ಕೋಬೇಕಾಗತ್ತೆ, ಮಿಕ್ಸ್ ಮಾಡಬೇಕಾಗತ್ತಲ್ಲ. ಅದಕ್ಕಾಗಿ ಇಲ್ಲಿ ಇದಕ್ಕೆ ಎತ್ತಿಡ್ತೀನಿ. ಮತ್ತು ಎಣ್ಣೆ ಇದೆ ಹಿಡ್ಕೊಂಡ್ಬಿಡತ್ತೆ ನೋಡಿ ಎಷ್ಟು ಚೆನ್ನಾಗಿ. ವಾವ್, ಸೂಪರಾಗಿ
ಲೇಯರ್ ಅಂತೂ ತುಂಬಾನೇ ಬಿಚ್ತಾ ಇದಾವೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಲೇಯರ್ ಬಂದಿದೆ. ಅದಕ್ಕೆ ಜಾಸ್ತಿ ಸ್ಪೂನನ್ನು ಹಾಕಬಾರ್ದು ಇದಕ್ಕೆ. ನೋಡಿ ಈ ಥರ ಈಗ ನಾನಿಲ್ಲಿ ಮತ್ತೆ ಇದಕ್ಕೆ ಇದನ್ನು ಹಚ್ಕೊತಾ ಇದ್ದೀನಿ. ನಾನು ಬ್ಯಾಟ್ರನ್ನ ಮಾಡಿಟ್ಟಿದ್ದೆ ತುಪ್ಪದ್ದು ಕಾರ್ನ್ಫ್ಲವರ್ ಹಿಟ್ಟದು. ಹಾಗಾಗಿ ನಿಮಗೆ ಯಾವ್ದು ಬೇಕು ನೋಡ್ಕೊಂಡು ನೀವು ಮೈದಾ ಆದರೂ ಹಾಕೊಳ್ಳಿ, ಇಲ್ಲಾಂದ್ರೆ ನಾನಿಲ್ಲಿ ಕಾರ್ನ್ಫ್ಲವರ್ ಹಿಟ್ಟು ಹಾಕಿ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್. ಅಂದರೆ ಏನು ಗೊತ್ತಾ ಫ್ರೆಂಡ್ಸ್, ಸಖತ್ತಾಗಿ ಬಂದಿದೆ ಮಾತ್ರ. ಲೇಯರ್ಗಳು ತುಂಬಾ ಚೆನ್ನಾಗಿ ಬಂದಿದೆ. ಅಲ್ಲೇ ನೋಡಿ ಕರಿಯುವಾಗ ಬಿಡ್ತಾ ಇದೆ. ಈ ಥರ ಮಕ್ಕಳಿಗೆ ನಾವು ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಡ್ತಿರ್ತಾರೆ. ನಮ್ಮ ಶ್ರೇಯಾ ಅಂತೂ ಸಖತ್ ಇಷ್ಟ ಅವಳಿಗೆ ಈ ಥರ ಮಾಡಿಕೊಟ್ಬಿಟ್ರೆ. ನೋಡಿ ತುಂಬ ದಪ್ಪನೂ ಆಗಬಾರ್ದು, ತುಂಬ ತಿಳುವೂ ಆಗಬಾರ್ದು. ಅಷ್ಟಿದ್ರೆ ಸಾಕು ನಮಗೆ. ಬಿಸ್ಕೆಟ್ಸ್ ಆಕಾರದಲ್ಲಿನೂ ಕಟ್ ಮಾಡ್ಕೋಬೋದು. ನಮಗೆ ಯಾವ ಥರ ಬರುತ್ತೋ ಆ ಥರ ಮಾಡ್ಬೋದು. ನೋಡಿ ಈಗ ಇದು ಬ್ಯಾಟರ್ನ್ ಕರೆಕ್ಟ್ ಆಯ್ತು ನೋಡಿ. ಇದಕ್ಕೆ ಹದವಾಗಿ ಬಂತು ನಮ್ಗೆ. ಕರೆಕ್ಟ್ ಎಲ್ಲದಕ್ಕೂ ಕರೆಕ್ಟಾಗಿದೆ. ಈಗ ಕೈ ತೊಳ್ಕೊಂಡ್ಬಿಡ್ತೀನಿ, ಇಲ್ಲಾಂದ್ರೆ ಮತ್ತೆ ಇದು ಜಾರಿಗೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ಈ ಥರ ಈಗ ರೆಡಿ ಆದವು ಫ್ರೆಂಡ್ಸ್. ಇವು ಕೂಡ ಮತ್ತೆ ನಿಮಗೆ ಲೇಟ್ ಇದು ಆಗುತ್ತೆ, ಲೆಂತಿ ಆಗುತ್ತೆ. ತೋರಿಸ್ತೇನೆ ನಾನು ಯಾವ ಥರ ಬಂದಿದೆ ಅಂಥೇಳಿ. ಸ್ನ್ಯಾಕ್ಸ್ ಸೂಪರ್ ಆಗಿದ್ದಾವೆ ಫ್ರೆಂಡ್ಸ್. ಇದಕ್ಕೆ ಮೇಲ್ಗಡೆ ಚಿಲ್ಲಿ ಪೌಡರು ಮತ್ತು ಜೀರಾ ಪೌಡರು, ಚಾಟ್ ಮಸಾಲೆ ಮತ್ತು ಸ್ವಲ್ಪ ಕಾಳು ಮೆಣಸಿನ ಪೌಡ್ರ್ ಮಾಡಿ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಒಂಥರ ಸಖತ್ತಾಗಿ ಟೇಸ್ಟಾಗಿ ಬಂದಿದ್ದಾವೆ. ಇವನ್ ಡಬ್ಬಿಗೆ ತುಂಬಿಟ್ಕೊಂಡ್ರೆ ಮಸ್ತ್ ಆಗ್ತಾವೆ ನೋಡಿ. ಮಳೆ ಬರುವಾಗ, ಮಳೆ ಇದೆ ಸಿಕ್ಕಾಪಟ್ಟೆ, ಮಳೆ ಬರುತ್ತಾ ಇದೆಯಲ್ಲ ನೋಡಿ. ಮಳೆ ನೋಡಿದರೆ ಅಂತೂ ಈಗ ಸ್ವಲ್ಪ ಕಮ್ಮಿ ಆಯಿತು ನೋಡಿ. ಬಟ್ಟೆ ಹಾಕಿದೆ, ಜಿಟಿ 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 ಮಳೆ ಬರ್ತಾಯಿತ್ತು. ಸ್ವಲ್ಪ ಬಟ್ಟೆ ಆರ್ತಾವ ಅಂತೇಳಿ ಹಾಕಿದ್ದೇನೆ, ಗೊತ್ತಿಲ್ಲ ಬರ್ಬೋದು. ಈಗ ಮಧ್ಯಾಹ್ನ 2 ಗಂಟೆಗಿದ್ದೆ ನೋಡಿ. 2 ಗಂಟೆಗೆ ಈ ಥರ ಕತ್ಲಾಗಿದೆ ಫ್ರೆಂಡ್ಸ್. ಹಾಗಾಗಿ ನಮ್ಮ ಯಜಮಾನ್ರು ಹೊರಗಡೆ ಹೋಗಿದ್ದಾರೆ. ಇಲ್ಲ ಅವರು ಕೂಡ ಬೈದೇ ಹೋಗಿದ್ದಾರೆ. ಒಳಗೆ ಕೂತ್ಕೊಂಡು ಬರೀ ಇದನ್ನೇ ಕೆಲಸ ಮಾಡಿ, ನೀನು ಬೇರೆ ಕೆಲಸ ಮಾಡಲಿಕ್ಕೆ ಹೋಗಬೇಡ ಅಂಥೇಳಿ ಬೈದಿದ್ದಾರೆ ಫ್ರೆಂಡ್ಸಿಗೆ. ಬೈದಿದ್ದಾರೆ. ಬರೀ ಇದನ್ನೇ ಮಾಡ್ಕೊತ ಕೂತಿದ್ದೇನೆ. ನೋಡಿದರೆ ಸರಿಯಾಗಿ ವ್ಯೂಸ್ ಕೂಡ ಬರ್ತಾಯಿಲ್ಲ. ಬರೀ ಬೈಸ್ಕೊಳ್ಳೋ ಕೆಲಸನೇ ಅಲ್ವಾ ನಮ್ಮದು. ಈಗ ಒಂದಿಷ್ಟು ಪಾತ್ರೆಗಳು, ಪಾತ್ರೆ ಇದೆಲ್ಲ ತೊಳೆದು ಮತ್ತೆ ಸಿಗ್ತೀನಿ. ಬೆಳೆ ಇದೆ, ನಾನು ಮನೆಯದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 3 ರಿಂದ 4 ಗಂಟೆಗಳ ಕಾಲ ನೆನೆ ಇಟ್ಟಿದ್ದೇನೆ. ಇದಕ್ಕೀಗ ನೀರೆಲ್ಲ ಬಸಿತೇನೆ ನೋಡಿ. ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ದೊಡ್ಡದು 1 ಇಂಚಷ್ಟು ಶುಂಠಿನ ಹಾಕ್ತಾಯಿದ್ದೀನಿ. ನಮಗೆ ಖಾರಕ್ಕೆ ನೋಡಿಕೊಂಡು ಒಂದಿಷ್ಟು ನಾನಿಲ್ಲಿ ಕಾಯಿ ಮೆಣಸನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನಾನು ಏನು ಬೇಳೆ ನೆನೆಯಿಟ್ಟಿದ್ನೆಲ್ಲ ಅದನ್ನು ಬೇಳೆನ ಹಾಕ್ತೇನೆ. ಫೈನ್ ಪೇಸ್ಟಾಗಿ ರುಬ್ಕೊಂಡ್ರೆ ಸಾಕು ನಮಗೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. 1 ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿದರೆ ಸಾಕು. ಇದನ್ನು ನಾನೀಗ ಪೇಸ್ಟಾಗಿ ಮಾಡ್ಕೊಂಬರ್ತೇನೆ, ರುಬ್ಬಿ ತೋರಿಸ್ತೇನೆ ನೋಡಿ. ಈ ಥರ ಪೇಸ್ಟ್ ಆದರೆ ಸಾಕು ನಮಗೆ. ನೋಡಿ ಯಾವ ಥರ ಪೇಸ್ಟ್ ಆಗಿದೆ. ಈ ಥರ ಪೇಸ್ಟ್ ಆದರೆ ಸಾಕು. ದೋಸೆ ಹಿಟ್ಟೆಲ್ಲ ರುಬ್ತೀನಿ ನೋಡಿ ಆ ಥರ. ಈಗ ಇದಕ್ಕೆ ನಾನು ಇಲ್ಲಿ ಎಲ್ಲವನ್ನು ತಗೊಂಡ್ಬಿಡ್ತೇನೆ ಒಂದು ಬೌಲ್ಗೆ ನೋಡಿ. ಉಳಿದಿರೋ ಅಂಥ ಬೇಳೆಕಾಳುಗಳನ್ನು ರುಬ್ಬಿಟ್ಕೊಂಡ್ಬಿಡ್ತೇನೆ ನೋಡಿ. ಇಲ್ಲಿ ಈ ಥರ ಈಗ ರುಬ್ಬಿ ಇಟ್ಟಿದ್ದೇನೆ. ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ನಾನು 1 ಟೇಬಲ್ ಸ್ಪೂನಷ್ಟು ಅಜ್ವೈನ್ ಅಂದರೆ ಓಮ್ ಕಾಳನ್ನು ಸ್ವಲ್ಪ ಕೈಯಿಂದ ಈ ಥರ ತಿಕ್ಕಿ ಹಾಕ್ಕೊಳ್ಳಿ. ಸ್ಮೆಲ್ ಚೆನ್ನಾಗಿ ಬರುತ್ತೆ, ಪರಿಮಳ ಅಂಥೇಳಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಕಸೂರಿ ಮೆಥಿನ ಸಣ್ಣದಾಗಿ ಈ ಥರ ಪುಡಿ ಮಾಡಿ ಹಾಕ್ಕೊಳ್ಳಿ. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ 1 ಚಿಟಿಕೆಯಷ್ಟು ಇಂಗನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ, ಹಸಿ ಎಣ್ಣೆ. ಇದನ್ನೆಲ್ಲ ಈಗ ನಾನು ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಒಂದೇ ರೀತಿ. ಮೊದಲಿಗೆ ನಾವು
ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಈಗ ಎಲ್ಲ ಮಿಕ್ಸ್ ಮಾಡಿದ್ದೇವೆ. ಇದಕ್ಕೆ ಎಷ್ಟು ಗೋಧಿ ಹಿಟ್ಟು ಹಿಡಿಯುತ್ತೋ ಅಷ್ಟೇ ಹಾಕ್ಕೊಳ್ಳಿ. ನೀರೆಲ್ಲ ಹಾಕಿ ನಾದಲಿಕ್ಕೆ ಹೋಗಬೇಡಿ. ಇದರಲ್ಲಿ ಎಷ್ಟು ಗೋಧಿ ಹಿಟ್ಟು ಬೇಕಾಗುತ್ತೋ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಮಿನಿಮಮ್ ಇದು 1-2 ಬೌಲ್ನಷ್ಟು ಗೋಧಿ ಹಿಟ್ಟನ್ನು ಹಿಡಿಯುತ್ತೆ. ನಾನು ನೋಡಿ ಈಗ ಇದು ಸ್ಪೂನ್ ತೆಗೆದುಬಿಡ್ತೇನೆ. ಸ್ಪೂನಿಂದ ಗಟ್ಟಿಯಾಗಿ ಕಲಸೋದಿಕ್ಕೆ ಬರಲ್ಲ ನಮಗೆ. ನೋಡಿ ಈ ಥರ ಈಗ ಇದನ್ನು ಕಲಸ್ಕೊಂಡ್ಬಿಡ್ತೇನೆ ಎಲ್ಲವನ್ನು. ನಾವು ಚಪಾತಿ ಪೂರಿಗೆ ಯಾವ ಥರ ಗಟ್ಟಿಯಾಗಿ ನಾದ್ಕೋತೀವಿ ನೋಡಿ, ಆ ಥರ ಇದನ್ನು ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ಎಷ್ಟು ಹಿಡಿತೋ ಅಷ್ಟನ್ನು ನಾದ್ಕೊಳ್ಳಿ. ಹಾಕಿ ಹಿಟ್ಟು ನೋಡಿ ಈ ಥರ ಈಗ ಕಲಿಸಿ ಇಟ್ಟಿದ್ದೇನೆ ಗಟ್ಟಿಯಾಗಿ. ಒಂದು 5 ನಿಮಿಷ ಇದು ಹಿಟ್ಟು ಹೀಗೆ ಇರಲಿ, ಮತ್ತೆ ಮಾಡ್ತೀನಿ. ನೋಡಿ ಇಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೇನೆ. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ತೇನೆ. ಕಾರ್ನ್ಫ್ಲವರ್ ಹಿಟ್ಟು 2 ಟೇಬಲ್ ಸ್ಪೂನ್ ಅಷ್ಟು ಸಾಕು. ನೋಡಿ ಅದಕ್ಕೆ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೋತೇನೆ. ಕಾರ್ನ್ಫ್ಲವರ್ ಹಿಟ್ಟು ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲ. ನೋಡಿ ಇಲ್ಲಿ ಅದನ್ನು ಈಗ ಇದು ಕೂಡ ರೆಡಿಯಾಗಿದೆ. ಸೈಡ್ ಎತ್ತಿಟ್ಕೋತೇನೆ. ನೋಡಿ ಈಗ ಹಿಟ್ಟನ್ನು ಈ ಥರ ಒಂದು ಸತಿ ಚೆನ್ನಾಗಿ ಮಿದ್ದುಕೊಳ್ಳಿ. ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಂಡೆನ ಮಾಡ್ಕೊಳ್ಳಿ. ನೋಡಿ ಇಷ್ಟು ತೊಗೊಂಡಿದ್ದೇನೆ ನಾನು. ಈ ಸೈಜಲ್ಲಿ ಉಂಡೆ ಮಾಡಿಟ್ಕೋತೇನೆ. ನೋಡಿ ಈ ಸೈಜಲ್ಲಿ ಈಗ ನಾನು ಉಂಡೆನ ಮಾಡಿ ಎತ್ತಿಟ್ಕೊತೇನೆ. ಈಗ ಇವನ್ನ ಲಟ್ಟಿಸ್ಬೇಕಾಗತ್ತೆ. ನೋಡಿ ಇಲ್ಲಿ ಇದಕ್ಕೆ ಸ್ವಲ್ಪ ನಾನು ಗೋಧಿ ಹಿಟ್ಟನ್ನು ಹಾಕ್ತೇನೆ. ಜಾಸ್ತಿ ಹಾಕ್ಕೊಂಡು ಲಟ್ಸಲಿಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕ್ಕೊಂಡು ನಿಮಗೆ ಲಟ್ಟಿಸ್ಕೊಳ್ಳಿ. ಈ ಥರ ನೋಡಿ ಇದನ್ನು ದೊಡ್ಡದಾಗಿ ಲಟ್ಟಿಸ್ಕೋಬೇಕಾಗತ್ತೆ. ನೋಡಿ ಈ ಸೈಜಲ್ಲಿ ಈಗ ಲಟ್ಟಿಸಿದ್ದೇನೆ, ಕಾಣ್ತಿರ್ಬೋದು. ಎಲ್ಲವನ್ನು ಇದೇ ಸೈಜಲ್ಲಿ ಲಟ್ಟಿಸ್ತೇನೆ. ಈಗ ನೋಡಿ ಇಲ್ಲಿ ಈ ಥರ ಈಗ ಎಲ್ಲವನ್ನು ಲಟ್ಟಿಸಿದ್ದೇನೆ. ನಾವಿಲ್ಲಿ ಏನು ಕಾರ್ನ್ಫ್ಲವರು ತುಪ್ಪ ಹಚ್ಚಿ ಮಿಕ್ಸ್ ಮಾಡಿ ಇಟ್ಟಿದ್ದೇವಲ್ಲ ಅದನ್ನು ಇದಕ್ಕೆ ಸ್ಪ್ರೆಡ್ ಮಾಡಬೇಕಾಗತ್ತೆ. ಕೈಯಿಂದನೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಎಲ್ಲ ಕಡೆ. ಈ ಥರ ಹಚ್ಚಿದ ಮೇಲೆ ಇನ್ನೊಂದು ಏನು ನಾವು ಲಟ್ಟಿಸಿಟ್ಟಿದ್ದೇವಲ್ಲ ಅದೇ ಹಾಳೆನ ಕರೆಕ್ಟಾಗಿ ಇದ್ರ ಮೇಲೆ ಹಾಕ್ಕೊಳ್ಳಿ. ನೋಡಿ ಈ ಥರ ಸೈಜ್ ಕರೆಕ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಈ ಥರ ಈಗ ಅದರ ಸಮಾನ ಆಗುತ್ತೆ. ಮತ್ತು ಇದ್ರ ಮೇಲೆ ನಾನು ಇದನ್ನೇನು ಹಿಟ್ಟು ಮಾಡಿಟ್ಟಿದ್ನಲ್ಲ ಅದನ್ನೇ ಹಾಕ್ತೇನೆ. ಒಂದ್ರ ಮೇಲೆ ಒಂದೇ 4 ಎಲೆನ ಇದೇ ಥರ ಮಾಡ್ತೇನೆ. ನೋಡಿ ಇಲ್ಲಿ ಈ ಥರ ಎಲ್ಲ ಹಾಳೆಗಳನ್ನು ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಹಿಟ್ಟನ್ನು ಹಾಕ್ತೇನೆ ಕೆಳಗಡೆ. ನೋಡಿ ಈ ಥರ ಹಿಟ್ಟು ಹಾಕ್ಕೊಂಡು ಇದನ್ನು ನಾನು ಲಟ್ಟಿಸ್ಕೊತೇನೆ. ನೋಡಿ ಈ ಥರ ಮತ್ತೆ ಇದನ್ನು ಲಟ್ಟಿಸ್ಬೇಕಾಗತ್ತೆ. ಈ ಥರ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಹಿಟ್ಟು ಹಾಕ್ಲಿಕ್ಕೆ ಹೋಗ್ಬೇಡಿ, ಮತ್ತೆ ಸರಿಯಾಗಲ್ಲ. ನೋಡಿ ಇದನ್ನೀಗ ನಾನೇನು ಮಾಡ್ತೇನೆ, ಇಲ್ಲಿ ಒಂದು ಕ್ಯಾಪ್ ತೊಗೊಂಡಿದ್ದೇನೆ, ಅದರಿಂದ ತೆಗಿತೇನೆ. ಈ ಥರ ನಮಗೆ ಎಷ್ಟು ದಪ್ಪ ಬೇಕು ನೋಡ್ಕೊಂಡು ಅಷ್ಟು ದಪ್ಪನ ಈ ಥರ ನಾವು ಎಲ್ಲವನ್ನು ತೆಗಿಬೇಕಾಗತ್ತೆ. ನೋಡಿ ಇಷ್ಟು ಸಾಕು. ಇದೇ ಥರ ಈಗ ಎಲ್ಲವನ್ನು ನಾನು ಕ್ಯಾಪಿಂದ ತೆಗೆದು ಇಟ್ಕೋತೇನೆ. ನೋಡಿ ಅರ್ಧ ಚಂದ್ರ ಥರ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವಲ್ಲ, ಈ ಥರ ಎಲ್ಲ ತೆಗೆದಿಡ್ತೇನೆ. ನೋಡಿ ಈ ಥರ ನಾನೀಗ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಎಣ್ಣೆ ಕಾಯ್ಲಿಕ್ಕೆ ಇಡ್ತೇನೆ. ನೋಡಿ ಇಲ್ಲಿ ಎಣ್ಣೆ ಕೂಡ ಇಟ್ಟಿದ್ದೀನಿ. ಎಣ್ಣೆ ಕಾಯ್ಲಿ. ನೋಡಿ ಎಣ್ಣೆ ಕೂಡ ಕಾದಿದೆ. ಇಲ್ಲಿ ಮಾಡಿಟ್ಟಿರೋವಂಥದ್ದು ನೀವು ಈ ಥರ ಹಾಕ್ಕೋಬೋದು ಒಂದೊಂದಾಗಿನೇ. ನೋಡಿ ಎಣ್ಣೆ ಕಾದಿರುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಈ ಥರ ನಾನೀಗ ಹಾಕ್ತಾ ಹೋಗ್ತೇನೆ. ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ. ನೋಡಿ ಈ ಥರ ತಿರುಗಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಪಳ್ಳಾಗಿ ಬರ್ತಾವೆ. ನೋಡಿ ಲೇಯರ್ ಆಗಿ ಬಿಡ್ತಾವೆ. ಸ್ವಲ್ಪ ಸ್ಲೋ ಉರಿಯಲ್ಲಿ ನೀವು ಕರಿಬೇಕಾಗತ್ತೆ ಇವನು ಎಣ್ಣೆಯಲ್ಲಿ. ನೋಡಿ ಈಗ ಈ ಥರ ಎಲ್ಲ ಕರೆದಿದ್ದಾವೆ. ನಾನು ಇವನ್ನ ತಕ್ಕೊಂಡ್ಬಿಡ್ತೀನಿ. ಎಣ್ಣೆ ಎಲ್ಲ ಬಸ್ಕೊಂಡು ತಕ್ಕೊಳ್ಳಿ. ನಿಮಗೆ ಕಲರ ಈ ಥರ ಬೇಡ ಅಂದರೆ ನೀವು ಇನ್ನೂ ಸ್ವಲ್ಪ ಲೈಟ್ ಇರುವಾಗ ತಕ್ಕೋಬೋದು. ಅಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಕರೆದಿರೋದಿಲ್ಲ ಅಂಥೇಳಿ ನಾನು ಈ ಥರ ತೆಗೆದಿದ್ದೇನೆ. ಇದೇ ಥರ ಈಗ ಎಲ್ಲವನ್ನು ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕು ನಮಗೆ ಅಷ್ಟು ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ.
ನೋಡ್ಕೊಂಡು ಹಾಕೊಳ್ಳಿ. ಇದು ಚಾಟ್ ಮಸಾಲೆ ಒಂದು 1/4 ಟೀ ಸ್ಪೂನ್ ಅಷ್ಟು. ಇದು ಬ್ಲ್ಯಾಕ್ ಪೇಪರು. ಇದು ಜೀರಾ ಪೌಡರು. ಉಪ್ಪೇನು ಹಾಕಲ್ಲ ಫ್ರೆಂಡ್ಸ, ಉಪ್ಪೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಇದನ್ನೀಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಎಲ್ಲದಕ್ಕೂ ಹೊಂದೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ದಿಲ್ಲ ಅದು ಮಸಾಲೆ ನೋಡಿ ಎಲ್ಲವನ್ನು ಇದ್ರ ಮೇಲೆ ಹಾಕಬೇಕಾಗತ್ತೆ. ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ, ಮತ್ತು ನಾವು ಮಿಕ್ಸಿಗೆ ಹಾಕುವ ಕೂಡ ಹಾಕಿದ್ದೇವಲ್ಲ, ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ನಾನು ಇಲ್ಲೇನೆ ಹಾಕಿ ತೋರಿಸಿದ್ದೇನೆ ನಿಮಗೆ. ನೋಡಿ ಈ ಥರ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಸೌಂಡ್ ಬರ್ತಾ ಇದೆ. ಈಗ ಇವೆಲ್ಲ ಮಿಕ್ಸ್ ಆಗಿದ್ದಾವೆ. ನಿಮಗೆ ಸರ್ವ್ ಮಾಡಿ ಕೂಡ ನಾನು ತೋರಿಸ್ತೇನೆ. ಇಲ್ಲಿ ನೋಡಿ ನೋಡಿ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸಖತ್ತಾಗಿ ಬಂದಿದೆ. ಲೇಯರ್ ನೋಡಿ ಕಾಣ್ತಿರ್ಬೋದಲ್ಲ, ನೋಡಿ ನೋಡಿ ಎಷ್ಟು ಬೇಗ. ಈ ಥರ ಈ ಮಳೆ ಬರುವಾಗ ನಾವು ಈ ಥರ ತಿಂಡಿ ಮಾಡ್ಕೊಂಡು ತಿಂದರೆ ಮಕ್ಕಳಿಗೂ ಖುಷಿಯಾಗುತ್ತೆ. ಸಾಯಂಕಾಲ ಟೀ ಕಾಫಿ ಒಟ್ಟಿಗೆ ಅಂತೂ ಸೂಪರ್ ಆಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ.